ಏನಲ್ಲ ನಿಮ್ಮವ್ವನ ಪಿಂಡ ಇಕ್ಕ ಬಂದ್ರು ನಿನ್ನ ಸೊಕ್ಕಿನ ಇಳಿನಿಲ್ವಾ? ಏನಾಗಮ್ಮ, ಇದು ಇಳಿಯೋಂತ ಸೊಕ್ಕಲ್ವೇ? ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ ಅದರ್ಸೋ ಅಂತದ್ದು. ಏಯ್ ಪ್ರತಾಪ, ಈಗ್ನಾದ್ರೂ ತಿಳ್ಕಂಡ ನನ್ನ ಮುಂದೆ ನಿನ್ನ ಪ್ರತಾಪ ಏನು ನಡೆಯಕ್ಕಿಲ್ಲ ಅಂತ? ಹಂಗೂನು ನನ್ನ ಮನೆ ಒಳಕ್ಕೆ ಬಂದು ನನ್ನ ಮುಂದೆನೆಯ ಈಟು ಕದರ ಕುಂತಿದೀಯಲ್ಲ. ಏನು ವಿಷಯ? ವಿಷಯ ಐತೆ, ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀಯ? ಏನು ಕಾರಣಕ್ಕೆ? ಏನ್ ಕೇಸ್ ಐತೆ ನನ್ ಮ್ಯಾಕೆ? ನಮ್ಮ ಅಮ್ಮನ್ ಕೊಲೆ ಕೇಸು. ಯಾರ್ಲ ಸಾಕ್ಷಿ? ಸಾಕ್ಷಿ ತಯಾರು ಮಾಡೋದು 5 ನಿಮಿಷದ ಕೆಲಸ ನನಗೆ. ನಾನು ಮನಸ್ಸು ಮಾಡಿದ್ರೆ ಈ ನಿನ್ನ ಚಮಚಗಳನ್ನೇ ಐ ವಿಟ್ನೆಸ್ ಮಾಡ್ತೀನಿ. ಏಯ್, ನಿಮ್ಮವ್ವ ನಿನಗೆ ಸರಿಯಾಗಿ ಬದುಕೋ ಬುದ್ಧಿ ಹೇಳ್ಕೊಟ್ಟಿಲ್ಲ ಕಳ್ಳ. ಅದಕ್ಕೆ ನೋಡು, ನೀನು ಮಾಡಿ ತಪ್ಪಿಗೆ ಅವಳು ಬಲಿಯಾದ್ಲು. ಏನಾಗಮ್ಮ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ತಾಯಿ ಒಂದೊಂದು ಕೈ ತುತ್ತಾಗ್ತಾ, ಇದು ನ್ಯಾಯ ತುತ್ತು, ಇದು ಧೈರ್ಯ ತುತ್ತು, ಇದು ಕರ್ತವ್ಯ ತುತ್ತು, ನಿಯತ್ತಿನ ತುತ್ತು ಅಂತ ತಿನ್ಸಿ ಬೆಳೆಸಿದ ದೇಹ ಇದು. ಆದ್ರೆ ನೀನೇನು ಮಾಡ್ದೆ? ಒಂದೊಂದು ತುತ್ತಲ್ಲೂ ಕ್ರೌರ್ಯ, ಹಿಂಸೆ, ದ್ವೇಷನ ಬೆರೆಸಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೆ. ಅಕ್ರಮದಿಂದ ಬದುಕೋದನ್ನ ಕಲಿಸ್ತೆ, ಅನ್ಯಾಯದ ದಾರಿಯನ್ನು ತೋರಿಸ್ತೆ. ಆದ್ರೆ ಒಂದೇ ಒಂದು ಮಾತು, ಆ ದಾರಿಯಲ್ಲಿ ಅವ್ರನ್ನ ಹೆಚ್ಚು ದಿನ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ಅವರು ಆ ದಾರಿಗೆ ಬರ್ತಾ ಇರಲಿಲ್ಲ. ಹೆಣ್ಣು ಅಂದ್ರೆ ದೇವರು ಅಂತ ಪೂಜಿಸ್ತೀವಿ, ತಾಯಿ ಅಂದ್ರೆ ಮೊದಲ್ ಗುರು ಅಂತ ಹೇಳ್ತೀವಿ. ಆದ್ರೆ ಅದು ಯಾವ ಯೋಗ್ಯತೆನೂ ಇಲ್ಲದೆ ಇರೋ ನೀನು ನನಗ್ ಬುದ್ಧಿ ಮಾತು ಹೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಾನ್ ನಿನ್ನ ಅರೆಸ್ಟ್ ಮಾಡಿದೆ ಅಂದ್ರೆ ನೀನ್ ಏನ್ ತಿಪ್ಪರ್ಲಾಗ ಹಾಕೋದ್ರು 14 ವರ್ಷ ಜೈಲಲ್ಲಿ ಕೊಳಿಯೋದು ಗ್ಯಾರಂಟಿ. ನನ್ನ ಮಾತು ಕೇಳು, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ, ಆಮೇಲೆ ಹೊರಗೆ ಬಂದು ನಿಯತ್ತಾಗಿ ಬದುಕೋಬಹುದು. ಆಯ್ತು ಸಾಹೇಬ್ರೆ, ನಾನು ಏನ್ ಮಾಡ್ಬೇಕು ಹೇಳಿ? ನಿನ್ ಮಾತಿನ ವರ್ಷ ಬದಲಾಗಿರೋದು ನೋಡಿದ್ರೆ ಒಪ್ಕೊಂಡಾಗೆ ಕಾಣುತ್ತೆ. ಏನು ಇಲ್ಲ, ವೆರಿ ಸಿಂಪಲ್. ಆ ಶೆಟ್ಟಿಗೆ ನೀನ್ ಫೋನ್ ಮಾಡಿ ಒಂದ್ ಕಡೆ ಕರೆಸ್ಬೇಕು. ಕರ್ಸಿದ್ರೆ ಮುಂದಿನ ಕೆಲಸ ನಮ್ದು. ಅವನಿಗೆ ಡೌಟ್ ಬರ್ದಾಗ ನೋಡ್ಕೊಳ್ಳೋದು ನಿಂದು. ಈಟನೆಯ ಇದ್ಯಾವ ದೊಡ್ಡ ಕೆಲಸ ಸಾಹೇಬ್ರೆ? ಚಿಟ್ಕೆ ಹೊಡೆಯೋದ್ರಾಗ ಮಾಡಿ ಮುಗಿಸ್ತೀನಿ. ಆಮೇಲೆ ನನ್ನ ಮ್ಯಾಕಿರೋ ಕೇಸ್ನೆಲ್ಲ ಖುಲಾಸೆ ಮಾಡ್ಬಿಡ್ತೀರಿ ತಾನೆ? ಮೊದ್ಲು ನನ್ ಕೆಲಸ. ಆಯ್ತು, ಯಾವ ಹೆಂಗಾರ ನೆಗಲ್ ಬಿದ್ದೋಗ್ಲಿ, ನನಗೇನು? ಒಟ್ನಾಗೆ ನಾನು ಬಚಾವಾಗ್ಬೇಕು. ಅವನ್ನ ಒಂದ್ ಕಡೆ ಕರ್ಸಿ ನಿಮಗ್ ಫೋನ್ ಮಾಡ್ತೀನಿ, ಸರಿನಾ ಸಾಹೇಬ್ರೆ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ, ಹೇಳು. ಏನಿಲ್ಲ, ಇನ್ನೊಂದಿನ ಹೇಳ್ತೀನಿ ಬಿಡಿ. ನೀನ್ ಏನ್ ಹೇಳಬೇಕು ಅಂತ ಒದ್ದಾಡ್ತಿದೀಯ ಅಂತ ನನಗೆ ಗೊತ್ತು. ನಾನು ಹೇಳ, ನೀವು ಅಂದ್ರೆ ತುಂಬಾ ಇಷ್ಟ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಇದೇ ಅಲ್ವಾ ನೀವು ಹೇಳ್ಬೇಕು ಅನ್ಕೊಂಡ್ರೆ ಇಂಪಾರ್ಟೆಂಟ್ ಮ್ಯಾಟರ್? ಹೌದು, ಅದೇ. ನಾನ್ ನಿಮ್ಗೆ ಇಷ್ಟ ಆಗಿದ್ದೀನಾ? ಸದ್ಯಕ್ಕೆ ನನಗೆ ನನ್ನ ಗುರಿ, ನನ್ನ ಕರ್ತವ್ಯ ಇದನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಇಷ್ಟ ಇಲ್ಲ. ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು. ಆ ಶೆಟ್ಟಿ ಕತೆ ಮುಗಿಸೋರ್ಗೂ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹೇಳು ನಗಮ್ಮ, ಒಂದು ನಿಮಿಷ.
ನಗಮ್ಮ, ನೀನು ಹೇಳ್ದಾಗೆ ಶೆಟ್ಟಿ ಅಲ್ಲಿ ಬರ್ತಾಂತಾನೆ. ಯಾವುದೇ ರೀತಿಯಲ್ಲಿ ನಮ್ಮ ಪ್ಲಾನ್ ಡಿಸ್ಟರ್ಬ್ ಆಗಬಾರ್ದು. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಏ ಬೇಬಿ, ಇಟ್ಸ್ ಡೇಂಜರಸ್. ಕೀರ್ತಿ, ನನಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಬಂದಿದೆ. ನಿನ್ನ ಆಟೋ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಆಟೋಲ್ಲಿ ಹೊರಟೋಗ್ತೀಯಾ? ಓಕೆ. ಥ್ಯಾಂಕ್ ಯು. ಏನ್ ನಗಮ್ಮ, ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ, ಏನ್ ವಿಷಯ? ಇನ್ನೇನಾಯ್ತಣ್ಣ, 3 ಹೊತ್ತು ನನ್ನ ತಲೆನ ಕೊರಿತಾ ಇರೋದು ಆ ಪ್ರತಾಪನ ಇಸ್ಯಾನೆ. ನನ್ನ ಜೀವಮಾನದಾಗೆ ಇದೇ ಮೊದಲನೇ ಸಾರಿ ಈ ನಾಗಮ್ಮನ ಕೆಣಕದವ್ರನ್ನ ಸುಮ್ಕೆ ಬಿಟ್ಟಿರೋದು. ನಗಮ್ಮ, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ, ನೀನು ಸೇಫ್ ಆಗಿರ್ತೀಯ. ಅದೇನ್ ಪಿಲಾನೋ, ನಿನ್ ನೆಮ್ಕೊಂಡೆ ನನ್ನ 2 ಮಕ್ಕಳನ್ನು ಕಳ್ಕೊಂಡಿದ್ದು. ಅದಕ್ಕೆ ನಾನು ಹೊಣೆ ಅಲ್ಲ. ನನ್ನ ನಮ್ದವ್ರಿಗೆ ಯಾವ ಅಪಾಯನೂ ಇಲ್ಲ. ಓಯ್ ಶೆಟ್ಟಿ, ಮರ್ಯಾದೆ ಗನ್ ಬಿಸಾಕಿ ಸರೆಂಡರ್ ಆಗು. ನಂಬಿಕೆ ದ್ರೋಹ ಮಾಡೋರ್ನ ನಾನು ಜೀವಂತ ಉಳಿಸಲ್ಲ. ನೀನು ಬಾರಿ ನಿಯತ್ತಿನ ಮನ್ಸ ಅನ್ಕೊಂಡಿದ್ದೆ, ನನಗೆ ಪಿಸ್ತೂಲ್ ತೋರಿಸಿ ಎದುರಿಸ್ತೀಯಾ? ಸಾಯಬ್ರೆ, ಎತ್ರ ಇವನ್ನ. ಬುಲೆಟ್ ಇಲ್ದಿರೋ ಪಿಸ್ತೂಲ್ ತೋರಿಸಿ ನನ್ನೇ ಸರೆಂಡರ್ ಆಗು ಅಂತೀಯ? ಇದ್ರಲ್ಲಿ ಬುಲೆಟ್ ಇಲ್ದಿದ್ರೆ ಏನಾಯ್ತು? ಇಲ್ಲಿ ಧೈರ್ಯ ಇದೆ. ಇವತ್ ನಿನ್ನ ಮುಗಿಸೇ ಹೋಗೋದು. ಈ ಶೆಟ್ಟಿ ಮುಂದೆ ನಿನ್ ಧೈರ್ಯ ಶೌರ್ಯ ಯಾವುದು ನಡೆಯಲ್ಲ. ಲುಕ್ ಬ್ಯಾಕ್. ಕೀರ್ತಿ, ನೀನಾ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅವತ್ತೇ ಹೇಳಿದ್ನಲ್ಲ, ನನ್ನ ಬೇರ್ಗಳು ಎಲ್ಲಾ ಕಡೆನೂ ಹರಡಿದೆ ಅಂತ. ಸಾರಿ ಪ್ರತಾಪ್, ಮಂಗಳೂರಲ್ಲಿ ನೀವು ಮಾಡಿದ ಎನ್ಕೌಂಟರ್ ಅಲ್ಲಿ ಸತ್ತಲ್ಲ ನಮ್ಮ ಅಣ್ಣ ದಿವಾಕರ್, ಅವನ ಆತ್ಮಕ್ಕೆ ಶಾಂತಿ ಸಿಕ್ಬೇಕು ಅಂದ್ರೆ ನೀವು ಸಾಯ್ಲೇಬೇಕು. ಶೆಟ್ಟಿ, ನಾನು ಇವಳನ್ನ ಏನು ಮಾಡಲ್ಲ. ಮರ್ಯಾದೆಯ ಗನ್ ಬಿಸಾಕಿ ಈಗ್ಲಾರು ಸರೆಂಡರ್ ಆಗು. ನನ್ ಮುಂದೆನೆ ಗನ್ ಪಾಯಿಂಟ್ ನನ್ನ ಹುಡುಗಿ ಹಿಡ್ಕೊಂಡು ನನ್ನೇ ಹೆದರ್ತಾ ಇದೀಯಾ? ಕಮಾನ್ ಶೂಟರ್, ಏನ್ ನೋಡ್ತಾ ಇದೀಯಾ? ಕಮಾನ್ ಶೂಟರ್. ಏ ಶೆಟ್ಟಿ, ನೋಡ್ದ ವಿಧಿ ಆಟ ಹೇಗಿದೆ ಅಂತ? ಇಡೀ ದೇಶನೇ ನಾನು ಕಂಟ್ರೋಲ್ ತಗೋತೀನಿ ಎಂದೆ ಅಲ್ಲ, ಆದ್ರೆ ಇವತ್ತು ಅದೇ ದೇಶದ ಮಣ್ಣಿಗೆ ಹೇಗ್ ಶರಣಾಗಿ ಬಿದ್ದಿದ್ಯಾ ನೋಡು.
ಬೇಡ ಬೇಡ ಬೇಡ. ಆ ನಾಗಮ್ಮ ಕೀರ್ತಿನ ಎತ್ಕಟ್ಟಿ ದೇಶದ ವಿರುದ್ಧ ಸಂಚು ನಡೆಸ್ತಾ ಇದ್ದಲ್ಲ, 5 ನಿಮಿಷದಲ್ಲಿ ಅವಳನ್ನ ನಿನ್ ವಿರುದ್ಧ ಎತ್ಕಟ್ತೆ. ಬೇಡ ಬೇಡ. ಎಲ್ಲಾ ಕಡೆ ನನ್ನ ಬೇರುಗಳು ಹರಡ್ಕೊಂಡಿದೆ ಅಂತ ಹೇಳ್ದಲ್ಲ, ಆ ಬೇರುಗಳಲ್ಲಿ ಒಂದು ಬೇರೆ ಆ ನಾಗಮ್ಮ ನಿನ್ನ ಕುತ್ತಿಗೆಗೆ ನೇಣು ಹಾಕಾದ್ಲು. ಈ ಜನ್ಮದಲ್ಲಂತೂ ನೀ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ಟ್ರೈ ಮಾಡು. ಬೇಡ ಬೇಡ ಬೇಡ.